ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ನಿನ್ನೆ ಎರಡು ಮಹತ್ತರ ಬೆಳವಣಿಗೆಗಳಾದವು. ಈ ಬಗ್ಗೆ ಎಲ್ಲೂ ವಿಸ್ತೃತವಾದ ಚರ್ಚೆ ನಡೆದಂತೆ ಕಾಣ್ತಾ ಇಲ್ಲ. ಆದ್ರೆ ಚರ್ಚೆ ನಡೆಸಬೇಕಾಗಿದೆ. ಈ ಎರಡೂ ಬೆಳವಣಿಗೆಗಳು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಂಬಂಧಿಸಿದ್ದು. ನಮ್ಮ ದೇಶದ ಪ್ರಧಾನಿ, ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಿ. ಸೊ ಈ ಎರಡು ವಿಚಾರಗಳು ಯಾವುದು? ಒಂದು, ಅವರು ಗುಜರಾತ್ನ ಅಹಮದಾಬಾದ್ನಲ್ಲಿ ಗಾಳಿಪಟ ಹಾರಿಸಿದ್ದು, ಬಹಳ ಮಾತ್ರದ ತಿಂಗು. ಸೊ ಇನ್ನೊಂದು, ಗಾಳಿಪಟ ಹಾರಿಸಿದ್ರ ಜೊತೆಗೆ ಅವರು ಗುಜರಾತ್ ತಮ್ಮ ಪ್ರವಾಸದಲ್ಲಿ ಶಿವನ ವೇಷಧಾರಿಯಾಗಿ ಕಾಣಿಸಿಕೊಂಡಿದ್ದು. ಸೊ ನೀವು ಗೂಗಲ್ನಲ್ಲಿ ನೋಡಿದ್ರೆ ಮೋದಿಯವರು ತ್ರಿಶೂಲ ಹಿಡಿದಂತಹ ನೂರಾರು ಫೋಟೋಗಳು ಸಿಗ್ತವೆ. ಅವರು ತ್ರಿಶೂಲವನ್ನ ವಿಭಿನ್ನ ಭಂಗಿಯಲ್ಲಿ ಹಿಡಿದಂತಹದ್ದು. ನೇರವಾಗಿ ಕೈಲಾಸದಿಂದ ಶಿವ ಇಳಿದು ಬಂದಂತೆ ನಮಗೆ ಅನಿಸ್ಬಿಡುತ್ತೆ. ಶಿವನ ರೀತಿನೇ ಕಾಣ್ತಾರೆ. ಶಿವನೇ ಮೋದಿಯವರು ಇರ್ಬಹುದಾ? ನಮ್ಮ ಗೋಧಿ ಮೀಡಿಯಾಗಳು ಮೊದಲೇ ಹೇಳಿದ್ದಾರೆ ಅವ್ರ ದೇವರ ಅವತಾರ ಅಂತ. ಸೊ ಮೋದಿಯವರು ಹಾಗೆ ನಂಬಿರ್ಬೋದು. ಅದ್ರ ಬಗ್ಗೆನೂ ಮಾತನಾಡ್ತೀನಿ. ಸೊ ಮೊದಲು ಗಾಳಿಪಟ ಹಾರಿಸಿದ್ದು. ಸೊ ಹಾಗಿದ್ರೆ ಇದು ಮೊದಲ ಬಾರಿಗ ಪ್ರಧಾನಿ ನರೇಂದ್ರ ಮೋದಿ ಅವರು ಗಾಳಿಪಟ ಹಾರಿಸಿದಿಲ್ಲ. ಸೊ ಗಾಳಿಪಟ ಏನಿದೆ ಅದು ಅಹಮದಾಬಾದ್ನಲ್ಲಿ ಪ್ರತಿ ವರ್ಷ ನಡೆಯುತ್ತೆ. ಇವರು ಅಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಕೂಡ. ಆ ಕಾಲದಲ್ಲೇ ಮೋದಿಯವರು ಗಾಳಿಪಟ ಹಾರಿಸೋದಕ್ಕೆ ಪ್ರಾರಂಭ ಮಾಡಿದ್ದು. ಗುಜರಾತ್ನಿಂದಲೇ ಅವರು ಗಾಳಿಪಟ ಹಾರಿಸೋದಕ್ಕೆ ಪ್ರಾರಂಭ ಮಾಡಿದ್ದು. ಅಹಮದಾಬಾದೇ ಈ ಗಾಳಿಪಟ ಹಾರಿಸುವ ಒಂದು ಕೇಂದ್ರ ಅಂತ. ಸೊ ವಿದೇಶ ಗಣ್ಯರ ಎದುರು ಕೂಡ ಅವರು ಗಾಳಿಪಟ ಹಾರಿಸಿದ್ದು. ನಿನ್ನೆ ಜರ್ಮನಿಯ ಚಾನ್ಸ್ಲರ್ ಅವರು ಏನೋ ಭಾರತಕ್ಕೆ ಭೇಟಿ ನೀಡಿದ್ರು, ಅವರ ಜೊತೆಗೆ ಗಾಳಿಪಟ ಹಾರಿಸಿದ್ರು. ಅವರು ಸಂತೋಷ ಪಟ್ರು ಗಾಳಿಪಟ ಹಾರಿಸಿದ್ರು. ಹಾಗೆ ನೋಡಿದ್ರೆ ಗಾಳಿಪಟ ಹಾರಿಸೋದಷ್ಟು ಈಸಿ ಆದದ್ದಲ್ಲ ಅಂತ. ಸೊ ಗಾಳಿಪಟ ಹಾರಿಸೋದು ಬಹಳ ಕಷ್ಟ. ಅದು ಬಹಳ ಸಂದರ್ಭದಲ್ಲಿ ಮೇಲ್ ಹಾರದೆ ನೆಲ ಕಚ್ಚಿಬಿಡುತ್ತೆ. ನೆಲ ಬದುಕಾಗಬೇಕು ಅಂದ್ರೆ ಅದಕ್ಕೆ ನೂಲು ಇರುತ್ತಲ್ಲ ಗಾಳಿಪಟಕ್ಕೆ, ಅದನ್ನು ಯಾವಾಗ ಎಳಿಬೇಕು ಯಾವಾಗ ಬಿಡಬೇಕು ಅಂತ ಗೊತ್ತಿರಬೇಕು. ಅದು ಮೋದಿಜಿಯವರು ಬಹಳ ಚೆನ್ನಾಗಿ ಗೊತ್ತು. ಸೊ ಅದರಿಂದ ಅವರು ಈ ಕಡೆ ಎಲ್ಲಿ ಎಳಿಬೇಕು ಎಲ್ಲಿ ಬಿಡಬೇಕು. ಸೊ ಅವರು ಗಾಳಿಪಟ ಹಾರಿಸುವುದರಲ್ಲಿ ನಿಸ್ಸೀಮರಾಗಿದ್ದಾರೆ ಅಂತಾನೆ ನನಗೆ ಅನಿಸುತ್ತೆ. ಅವರು ಪ್ರಧಾನಿ ಆಗೋದಕ್ಕಿಂತ ಮೊದಲು ಗುಜರಾತ್ ಮುಖ್ಯಮಂತ್ರಿ ಆದಾಗಲೂ ಗಾಳಿಪಟ ಹಾರಿಸ್ತಿದ್ರು. ಈಗ ಪ್ರಧಾನಿ ಆದ ಮೇಲೂ ಅವರು ಗಾಳಿಪಟವನ್ನ ಹಾರಿಸ್ತಾರೆ. ಸೊ 2014 ಅವರು ಬಂದ ತಕ್ಷಣ ಅವರು ಗಾಳಿಪಟ ಹಾರಿಸಿದ್ದು ನಿಮ್ಗೆ ಗೊತ್ತಿರಬಹುದು. ಪ್ರತಿಯೊಬ್ಬರ ಅಕೌಂಟಿಗೆ 15 ಲಕ್ಷ ಬರುತ್ತೆ ಅನ್ನೋದು ಅವರೇ ಹೇಳಿದ್ರು. ಅದರಂತೆ ಸ್ವಚ್ಛ ಭಾರತ ಸಂಪೂರ್ಣವಾಗಿ ಸ್ವಚ್ಛ ಆಗೋಗುತ್ತೆ ಅಂದ್ರು. ಈಗ ನೋಡಿದ್ರೆ ಭಾರತ ಸ್ವಚ್ಛ ಆಗ್ತಾ ಇದೆ, ಎಲ್ಲ ಕಸ ಗುಡಿಸ್ತಾ ಇದ್ದಾರೆ. ಇದಕ್ಕೆ ಹೆಚ್ಚಿನ ವಿವರ ಬೇಕಾದ್ರೆ ನೀವು ಅದಾನಿ ಮತ್ತು ಅಂಬಾನಿ ಅವ್ರನ್ನ ಕೇಳಬಹುದು. ಸೊ ಅವ್ರಿಗೆ ಎಷ್ಟು ಸಂತೋಷ ಆಗಿದೆ ಅಂದ್ರೆ ಅಂಬಾನಿ ಅವರು ಇತ್ತೀಚೆಗೆ ಒಂದು ಹೇಳಿಕೆಗಳನ್ನು ಕೊಟ್ಟರು, ಮೋದಿ ಈ ದೇಶದ ಸಂರಕ್ಷಕ ಅಂತ. ಸೊ ಮೋದಿ ಅವರು ಈ ದೇಶದ ಸಂರಕ್ಷಕ ಹೌದೋ ಅಲ್ವೋ ಗೊತ್ತಿಲ್ಲ. ಅದು ಕೂಡ ದಟ್ ಅಂಬಾನಿ ಅದಾನಿ ಅವರ ಗಾಳಿಪಟನೂ ಇದ್ರು ಇರಬಹುದು. ಸೊ ಅವರು ಈ ಉದ್ಯಮಿಗಳ ಸಂರಕ್ಷಕರು ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಅಂಬಾನಿ ಮತ್ತು ಅದಾನಿಯ ವಿಚಾರದಲ್ಲಿ ಗಾಳಿಪಟ ಹಾರಿಸಲ್ಲ. ಅದ್ರ ಜೊತೆಗೆ ದಟ್ ಬುಲೆಟ್ ಟ್ರೈನ್ ನಿಂದ ಹಿಡಿದು ಸೊ ಒಂದು ಉದ್ದನೆಯ ಪಟ್ಟಿ ಇದೆ. ನೀವು ಅದನ್ನೆಲ್ಲ ನೋಡ್ತಾ ಹೋದ್ರೆ ಮೋದಿಜಿ ಗಾಳಿಪಟ ಹಾರಿಸುವುದರಲ್ಲಿ ನಿಸ್ಸೀಮರು ಅನ್ನೋದ್ರಲ್ಲಿ ನಮಗೆ ಅನುಮಾನ ಇಲ್ಲ. ಹಾಗಿದ್ರೆ ಅವರ ಇವತ್ತೊಂದು ನಾನು ಎಲ್ಲ ನೋಡ್ತಾ ಇದ್ದೆ. ಸೊ ಏನು ಸನ್ಮಾನ್ಯ ಮೋದಿ ಅವರು ಏನಿದ್ದಾರೆ, ಅವರು ತಮ್ಮ ಒಂದು ದಿನದಲ್ಲಿ ಬಹಳಷ್ಟು ಸಮಯವನ್ನ ಅವರು ತಮ್ಮ ಈ ಪೋಷಾಕನ್ನ ಬದಲಿಸುವುದರಲ್ಲೇ ಕಲಿತಾರೆ ಅಂತ. ಅದು ಉಳಿದವರಿಗೆ ಆಗ್ತಿರ್ಲಿಲ್ಲ. ಉಳಿದ ಪ್ರಧಾನಿಗಳೆಲ್ಲ ಇದ್ರಲ್ಲ, ಮನಮೋಹನ್ ಸಿಂಗ್ ತಗೊಳ್ಳಿ, ಪಾಪ ಅವರ ಸಿಕ್ಕರ್ದು ತಲೆ ಮೇಲೆ ಇದು ಹಾಕೊಂಡು ನೇರವಾಗಿರ್ತಿದ್ರು. ಅದ್ರ ಬಣ್ಣ ಕೂಡ ಬದಲಾಗ್ತಿತ್ತು. ಸೊ ಅದರಿಂದ ಅವರು ಈ ಬಟ್ಟೆಯನ್ನ ಆಯ್ಕೆ ಮಾಡೋದ್ರಲ್ಲಿ ಅವ್ರಿಗೆ ಸಮಯ ಇತ್ತೋ ಇಲ್ವೋ ಗೊತ್ತಿಲ್ಲ. ಅವ್ರು ಯಾರು ಅಲ್ಲ. ಇಂದಿರಾ ಗಾಂಧಿ ಸರಳವಾದ ಸೀರೆ ಉಟ್ಕೋತಿದ್ರು. ನೆಹರು ಅದಕ್ಕಿಂತ ಸ್ವಲ್ಪ ಅವರು ಬಿಳಿಯ ಬಟ್ಟೆ ಹಾಕ್ತಾ ಇದ್ರು ಕೂಡ ವೆರೈಟಿ ಇರ್ತಾ ಇತ್ತು ಅಂತ. ಸೊ ಆದ್ರೆ ಈ ಮೋದಿಜಿ ಅವರ ಹತ್ರ ಅಷ್ಟು ಪ್ರಾವೀಣ್ಯತೆ ಇವ್ರು ಯಾರಿಗೂ ಇಲ್ಲ. ಗಾಳಿಪಟ ಹಾರಿಸೋದ್ರಲ್ಲೂ ಪ್ರಾವೀಣ್ಯತೆ ಇಲ್ಲ. ಅವರ ಈ ಬಟ್ಟೆಯನ್ನ ಏನಿದೆಯಲ್ಲ, ಒಂದು ದಿನಕ್ಕೆ 10 ಬಾರಿ ಬಟ್ಟೆಯನ್ನು ಬದಲಿಸುವಂಥದ್ದು ಇದೆಯಲ್ಲ, ಅದು ಸುಲಭವಾದಲ್ಲ. ಚಾಕಚಕ್ಯತೆ ಬೇಕು, ಎಲ್ಲೂ ಮಿಕ್ಸ್ ಆಗಬಾರ್ದು. ಈಗ ನೋಡಿ, ಶಿವ ದೇವಸ್ಥಾನಕ್ಕೆ ಹೋದಾಗ ಹಣೆ ಮೇಲೆ ವಿಭೂತಿಯನ್ನು ಹಾಕಬೇಕು ಅಲ್ವಾ?
ಸೊ ವಿಷ್ಣು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಆ ಪಾದ ಶಿವಪಾದ ಇದು ವಿಷ್ಣು ಪಾದ ಇರುತ್ತೆ ಹಣೆ ಮೇಲೆ, 3 ಗೆರೆ 2 ಗೆರೆ. ಸೊ 3 ಗೆರೆ ಎಲ್ಲಿ ಹಾಕ್ಬೇಕು, 2 ಗೆರೆ ಎಲ್ಲಿ ಹಾಕ್ಬೇಕು, ಅದ್ರಲ್ಲಿ ಕಾಂಟ್ರವರ್ಸಿ ಇದೆ ಅಂತ ಕಾಣುತ್ತೆ. ಕೆಲವರು 3 ಗೆರೆ ಹಾಕ್ತಾರೆ, ಕೆಲವರು 2 ಗೆರೆ ಹಾಕ್ತಾರೆ ಬ್ರಾಹ್ಮಣರು. ಸೊ ಎಲ್ಲಿ 3 ಗೆರೆ ಹಾಕ್ಬೇಕು, ಎಲ್ಲಿ 2 ಗೆರೆ ಹಾಕ್ಬೇಕು. ಸೊ ನೀವು ಈ 3 ಗೆರೆ ಹಾಕೋರು 3 ಗೆರೆ ಹಾಕ್ಬೇಕು, 2 ಗೆರೆ ಹಾಕೋದ್ರಲ್ಲಿ 1 ಗೆರೆ ತೆಗೆದು ಕಿಸಲು ಇಟ್ಕೋಬೇಕಂತೆ. 3 ನಾಮ ಇರುತ್ತಲ್ವಾ, 3ದಲ್ಲಿ 2 ಹಾಕ್ಬೇಕಾಗುತ್ತೆ, ಅದ್ರಲ್ಲಿ 1 ಕಿಸಲು ಇಟ್ಕೊಂಡು ಅದು ಯಾರಿಗ್ ಬೇಕೋ ಅವರಿಗೆ ಹಾಕ್ಬೇಕಾಗುತ್ತೆ. ಆ ಚಾಕಚಕ್ಯತೆ, ಜಾಣತನ ಬೇಕು. ಅದು ನಮ್ಮ ಮೋದಿಜಿ ಅವರಲ್ಲಿ ಇದೆ. ಆದ್ರಿಂದ ಅವರು ಗಾಳಿಪಟವನ್ನ ಹಾರಿಸುವುದರ ಜೊತೆಗೆ ಅವರ ಇದೇನಿದೆ, ನಾನು ಬಹಳ ಸಂದರ್ಭದಲ್ಲಿ ಹೇಳಿದ್ದೀನಿ, ಅವರು ವರ್ಷಕ್ಕೆ 1-2 ಸರಿ ಧ್ಯಾನ ಮಾಡೋದಕ್ಕೆ ಹಿಮಾಲಯಕ್ಕೆ ಹೋಗ್ತಾರೆ. ಸೊ ಆ ಹಿಮಾಲಯದ ಅವರು ಧ್ಯಾನ ಮಾಡಿದ ಗುಹೆ ನೋಡ್ಬೇಕು ಅಂತ ನನಗೆ ಆಸೆ. ಯಾಕೆಂದ್ರೆ ಒಬ್ಬ ವ್ಯಕ್ತಿ ಸತತವಾಗಿ ಧ್ಯಾನ ಮಾಡಿದ್ರೆ ಅಲ್ಲಿ ಪಾಸಿಟಿವ್ ಆದ ವೈಬ್ರೇಷನ್ ಇರುತ್ತಂತೆ. ಸೊ ನಾವಲ್ಲಿ ಹೋದ್ರೆ ನಮ್ಗೆ ಆ ವೈಬ್ರೇಷನ್ ತಟ್ಟುತ್ತೆ ಅಂತ. ಸೊ ಅದರಿಂದ ಮೋದಿಜಿ ಅವರು ಎಲ್ಲಿ ಹೋಗಿ ಧ್ಯಾನ ಮಾಡ್ತಾರೋ ಅದನ್ನು ನೋಡ್ಬೇಕು ಅಂತ. ಸೊ ಅದ್ರ ಜೊತೆ ಕೆಲವೊಮ್ಮೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ತಪ್ಪಿಬಿಡ್ತಾರೆ ಅಂತ. ಈ ಧ್ಯಾನ ಮಾಡ್ಬೇಕಾದ್ರೆ ಕನ್ನಡಕ ತೆಗೆದಿಡ್ಬೇಕು ಅನ್ನೋದು ಅವ್ರಿಗೆ ಕೆಲವೊಮ್ಮೆ ಮರ್ತು ಹೋಗ್ಬಿಡುತ್ತೆ. ಆ ಅಡ್ವೈಸರ್ ಅವರು ಇರ್ಬೇಕು, ಆದ್ರೆ ಕ್ಯಾಮ್ರಾಮನ್ಗಳು ಮಾತ್ರ ಮರೆಯಲ್ಲ. ಅದೇನೇ ಇಂಪಾರ್ಟೆಂಟ್. ಅವ್ರು ಹೋಗ್ಬೇಕಾದ್ರೆ, ಅವ್ರು ಧ್ಯಾನ ಮಾಡ್ಬೇಕಾದ್ರೂ ಕೂಡ ನಮ್ಮ ಗೋಧಿ ಮೀಡಿಯಾದವ್ರು ಇದಾರಲ್ಲ, ಅವ್ರು ಕ್ಯಾಮ್ರಾ ತಗೊಂಡು ಹೋಗಿ ರೆಡಿ ಇರ್ತಾರೆ. ಅದು ಅವರಿಗೂ ಗೊತ್ತು, ಇವರಿಗೂ ಗೊತ್ತು, ಗೋಧಿ ಮೀಡಿಯಾದವರಿಗೂ ಗೊತ್ತು, ಮೋದಿಜಿ ಅವರಿಗೂ ಗೊತ್ತು. ಸೊ ಕ್ಯಾಮ್ರಾ ಇಲ್ಲದೆ ಧ್ಯಾನ ಮಾಡೋದಕ್ಕೆ ಅರ್ಥ ಇರಲ್ಲ ಅಂತ. ಯಾಕೆಂದ್ರೆ ಕ್ಯಾಮ್ರಾದಲ್ಲಿ ಧ್ಯಾನ ಮಾಡೋದು ರಿಕಾರ್ಡ್ ಆದ್ರೆ ಅದು ವಿಶ್ವವೇ ನೋಡುತ್ತೆ ಅಂತ. ವಿಶ್ವವೇ ಅದು ನೋಡೋದ್ರಿಂದ ದೇವರಿಗೂ ಗೊತ್ತಾಗ್ಬೋದು ಅಲ್ವಾ. ಸೊ ಎಸ್, ಇವರು ಧ್ಯಾನ ಮಾಡ್ತಿದ್ದಾರೆ ಅಂತ ಅಲ್ವಾ. ಸೊ ಅದ್ರ ಜೊತೆಗೆ ಸ್ವಲ್ಪ ಗಂಭೀರವಾಗಿ ಮಾತಾಡೋಣ, ಜೋಕ್ ಸಾಕು. ಮನುಷ್ಯ ಏನಿದಾನಲ್ಲ, ಅವನು ಭ್ರಮೆಯಲ್ಲಿ ಬದುಕೋದಕ್ಕೆ ಇಷ್ಟಪಡ್ತಾನೆ. ಅವನು ತನ್ನದೇ ಆದ ಭ್ರಮೆಯನ್ನು ಸೃಷ್ಟಿಸ್ಕೊಳ್ತಾನೆ, ಅಥವಾ ಬೇರೆಯವರು ಸೃಷ್ಟಿಸಿರುವ ಭ್ರಮೆಯ ಜಾಲಕ್ಕೆ ಬೀಳ್ತಾನೆ. ಬಹಳ ಜನರಿಗೆ ಇಂಥ ಸಮಸ್ಯೆ ಇರುತ್ತೆ. ಅದು ನನಗೆ ಗೊತ್ತಿದ್ದಾಗ ನಾನು ಕೆಲವು ಸ್ವಾಮಿಗಳು ಅವ್ರಿಗೆ ಮಾನಸಿಕ ಸಮಸ್ಯೆ ಇರುತ್ತೆ ಅಂತ. ಅವರು ತಾನೇ ದೇವರ ಪ್ರತಿನಿಧಿ, ನಾನೇ ದೇವರು ಅಂತ ದಿನ ಹೇಳಿ 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 ಅವರ ಆ ಭ್ರಮೆ ಒಳಗಾಗ್ಬಿಡ್ತಾರೆ. ಮನಸ್ಸು ಅದೊಂಥರ ಸೂಪರ್ ಕಂಪ್ಯೂಟರ್ ಕಂಟ್ರಿ ಅದು. ಅದಕ್ಕೆ ನೀವು ಏನ್ ಹೇಳ್ತೀರಿ ಅದನ್ನ ರಿಸೀವ್ ಮಾಡೋದು ರೆಕಾರ್ಡ್ ಮಾಡ್ತಾ ಇರುತ್ತೆ. ಅದು ಸುಪ್ತ ಪ್ರಜ್ಞೆಗೆ ಹೋಗಿ ಸೇರ್ಕೊಳ್ಳುತ್ತೆ. ಅದರಿಂದ ಬಹಳಷ್ಟು ಸ್ವಾಮಿಗಳು, ಧರ್ಮಗುರುಗಳು ಏನಿದ್ದಾರೆ, ಎಲ್ಲ ಧರ್ಮದ ಗುರುಗಳು, ಅವರು ನಾನು ದೇವರ ಪ್ರತಿನಿಧಿ ಅಂತಾನೋ ನಾನೇ ದೇವರು ಅಂತ ಹೇಳಕ್ ಶುರು ಮಾಡ್ತಾರೆ. ಅದು ಹೇಳ್ತಾ 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 ಹುಚ್ಚು ಜಾಸ್ತಿ ಆಗ್ಬಿಡ್ತಾರೆ ಅಂತ, ತಾವೇ ದೇವರು ಅಂತ ನಂಬಿಡ್ತಾರೆ. ಬಹಳ ಅಪಾಯಕಾರಿಯಾದ ಸ್ಥಿತಿ ಅದು. ಅವರಿಗೆ ಸಿ ದಟ್ ಮಾನಸಿಕವಾದಂತಹ ಚಿಕಿತ್ಸೆ ಕೊಡಿಸ್ಬೇಕಾಗತ್ತೆ. ಬಹಳಷ್ಟು ಸ್ವಾಮೀಜಿಗಳನ್ನ ನಾನು ನೋಡಿದ್ದೀನಿ. ಅವ್ರು ತಾನೇ ದೇವರು ಅಂದ್ಕೊಬಿಟ್ಟು ಮತಾಕ್ಷ ಹಿಂಗ್ ಹೊಡೆಯೋದು, ಇದ್ ಮಾಡೋದು, ಅವ್ರಿಗೊಂಥರ ಆ ಭ್ರಮೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಸೊ ಅದರಿಂದ ಈ ದೇವರು ಮತ್ತು ಈ ಮನುಷ್ಯರ ಸಂಬಂಧ ಇದೆಯಲ್ಲ, ಹಾಗೇನೆ. ಸೊ ನಮ್ಮ ಮೋದಿಜಿಯವರು ಹಾಗೆ, ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಕಾರ್ಯಕರ್ತರಾಗಿರೋದ್ರಿಂದ ಆಗ್ಲಿಂದ ಅವರಿಗೆ ಒಂದು ದೇವರ ಸಂಪರ್ಕ ಇದೆ, ಸಂಬಂಧ ಇದೆ ಅಂತ. ಆ ದೇವರ ಸಲುವಾಗಿ ಅವರು ರಾಮ ಸೀತೆಯನ್ನ ಬಿಟ್ಟು ವನವಾಸಕ್ಕೆ ಹೋದಾಗ ಮೋದಿಜಿ ತಮ್ಮ ಶ್ರೀಮತಿಯವ್ರನ್ನ ಬಿಟ್ಟು ಹೊರಟೋಗ್ಬಿಟ್ರು ಅಲ್ವಾ. ಎಲ್ಲಿ ಹೋದ್ರು, ಯಾಕೆ ಬಂದ್ರು, ಅದು ಇನ್ನೂ ನಿಗೂಢವಾಗಿದೆ. ಮೋದಿಯವರು ದೈವಾಂಶ ಸಂಭೂತರಾದ್ರಿಂದ ಅವ್ರು ಎಲ್ಲದೂ ನಿಗೂಢವಾಗಿಯೇ ಇರುತ್ತೆ. ಮನುಷ್ಯರದ್ದು ಬೇರೆ ರೀತಿ ಇರುತ್ತೆ, ಈ ದೈವಾಂಶ ಸಂಭೂತರದ್ದು ಬೇರೆ ರೀತಿ ಇರುತ್ತೆ. ಮೋದಿಜಿ ದೈವಾಂಶ ಸಂಭೂತರಾದ್ರಿಂದ ಅವರು ಯಾವಾಗ ಮನೆ ಬಿಟ್ಟು ಹೋದ್ರು, ಯಾವಾಗ ಮದುವೆ ಆದ್ರು, ಯಾವಾಗ ಅಲ್ಲಿಂದ ಹೊರಟ್ರು, ಯಾವಾಗ ಚಹಾ ಮಾರಾಟ ಮಾಡಿದ್ರು, ಅವ್ರು ಚಹಾ ಮಾರಾಟ ಮಾಡ್ಬೇಕಾದ್ರೆ ಅಲ್ಲಿ ರೈಲ್ವೆ ಸ್ಟೇಷನ್ ಇತ್ತ ಇಲ್ವಾ, ಹೀಗೆ ಹಲವಾರು ಪ್ರಶ್ನೆಗಳಿವೆ. ಆದ್ರಿಂದ ಅವರಿಗೆ ಡಿಗ್ರಿ ಆಗಿದೆಯಾ, ಮಾಸ್ಟರ್ ಡಿಗ್ರಿ ಆಗಿದೆಯಾ ಇಲ್ವಾ, ಅವ್ರ ಶಿಕ್ಷಣ ಎಲ್ಲಿವರೆಗಾಗಿದೆ, ಅವ್ರು ಏನಾದ್ರು ಅಮೆರಿಕ, ಇಂಗ್ಲೆಂಡ್ ಯೂನಿವರ್ಸಿಟಿಯಲ್ಲಿ ಕಲ್ತಿದಾರಾ ಅಥವಾ ಇಲ್ವಾ, ಇದನ್ನೆಲ್ಲ ವಾಟ್ಸಪ್ ಯೂನಿವರ್ಸಿಟಿಯವರೇ ಹೇಳಬೇಕು. ಸೊ ವಾಟ್ಸಪ್ ಯೂನಿವರ್ಸಿಟಿ ಪೀಪಲ್ ನೋಸ್ ಇಟ್ ವೆರಿ ವೆಲ್. ಅವ್ರಿಗೆ ಗೊತ್ತಾಗುತ್ತೆ, ನಮ್ಗೆ ಗೊತ್ತಾಗಲ್ಲ. ಅದು ಈ ವಾಟ್ಸಪ್ ಯೂನಿವರ್ಸಿಟಿಯವರು ಹೇಳ್ಬೇಕು ಮೋದಿಯವರು ಎಲ್ಲಿ ಕಲ್ತರು, ಏನ್ ಮಾಡಿದ್ರು ಅಂತ. ಆದ್ರೆ ಅವರು ಸಿ ದಟ್ ಈ ದೈವ ಸಂಪರ್ಕದಿಂದ, ದೇವರ ಸಂಪರ್ಕದಿಂದ ಹಂಗೆ ಆಗುತ್ತೆ ನಮಗೆ, ನಾವು ದೇವರ ಆಗ್ತಾ ಹೋಗ್ತೀವಿ ಅಂತ. ಅದಕ್ಕೆ ಹಿಂದೂ ಧರ್ಮ ಹೇಳ್ತಾ ಅಹಂ ಬ್ರಹ್ಮಾಸ್ಮಿ ಅಂತ, ನಾನೇ ಬ್ರಹ್ಮ. ಸೊ ನೀ ಸತತವಾಗಿ ದೈವಾರಾಧನೆ ಮಾಡೋದ್ರಿಂದ ನಾನೇ ಬ್ರಹ್ಮ ಅನ್ನುವ ಭಾವನೆ ಬರ್ತಾ ಹೋಗುತ್ತೆ. ಅದು ಹಿಂದೂ ಧರ್ಮ ಕಲ್ಸುತ್ತೆ. ನಾನೇ ಬ್ರಹ್ಮ, ಉಳಿದವರೆಲ್ಲ ಸುಳ್ಳು
ನಶ್ವರ, ನಾನು ಮಾತ್ರ ಸತ್ಯ ಅಂತ ಅನ್ನೋದಕ್ಕೆ ಪ್ರಾರಂಭ ಆಗುತ್ತೆ. ಸೊ ಮೋದಿಜಿಯವರಿಗೆ ಈ ರೀತಿ ಜ್ಞಾನೋದಯ ಆಯ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನನಗೆ ಒಂದೊಂದ್ಸಲ ಅನ್ಸುತ್ತೆ ಆಗಿರ್ಬೇಕು. ಯಾಕಂದ್ರೆ ಅವರು ಒಂದು ಸಂದರ್ಶನದಲ್ಲಿ ಹೇಳಿದ್ರು, ನಾನು ಬಯೋಲಾಜಿಕಲ್ ಅಲ್ಲ ಅಂತ. ಬಯೋಲಾಜಿಕಲ್ ಅಂತಂದ್ರೆ ನಾವು ಹುಟ್ಟಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಅವರ ಸಂಪರ್ಕದಿಂದ ಅಲ್ವಾ, ಅಪ್ಪನ ವೀರ್ಯ ಮತ್ತು ಅಮ್ಮನ ಅಂಡಾಣು ಇವೆರಡೂ ಸೇರಿ ಅದು ಒಳಗಡೆ ಅಮ್ಮನ ಹೊಟ್ಟೆಯಲ್ಲಿ ನಾವು ಬೆಳೀತಾ 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 ಅವರು ಬರ್ತೀವಿ. ಇದು ಬಯೋಲಾಜಿಕಲ್ ಅಂತ. ಸೊ ಮೋದಿಜಿಯವರು ಹೇಳಿದ ಪ್ರಕಾರ ಅವ್ರು ಬಯೋಲಾಜಿಕಲ್ ಅಲ್ಲ. ದೇವರು ಅವರನ್ನ ಯಾವುದೋ ಒಂದು ಉದ್ದೇಶಕ್ಕಾಗಿ ಈ ಭೂಮಿ ಮೇಲೆ ಕಳಿಸಿದ್ದಾನೆ ಅಂತ. ಅವರು ಆ ಉದ್ದೇಶಕ್ಕಾಗಿ ಇಲ್ಲಿ ಬಂದಿದ್ದಾರೆ. ಸೊ ಆ ಉದ್ದೇಶ ಯಾವುದು ಈಡೇರ್ತಾ ಗೊತ್ತಿಲ್ಲ, ಅದು ಕೂಡ ಬಿಗ್ ಕ್ವಶನ್ ಮಾರ್ಕ್. ಅವರು ಯಾವ ಉದ್ದೇಶದಿಂದ ಬಂದಿದ್ದಾರೆ, ಆ ಉದ್ದೇಶ ಯಾವಾಗ ಈಡೇರುತ್ತೆ ಗೊತ್ತಿಲ್ಲ. ಈ ಶತಮಾನದಲ್ಲಿ ಈಡೇರುತ್ತೋ ಇಲ್ಲೋ. ಅವರು ಬಯೋಲಾಜಿಕಲ್ ಆದ್ರಿಂದ, ಯಾರು ಬಯೋಲಾಜಿಕಲ್ ಆಗಿರಲ್ಲ ನೋಡಿ, ಅವರಿಗೆ ಹುಟ್ಟು ಸಾವು ಎರಡು ಇರಲ್ಲ ಅಂತ. ನಾವೆಲ್ಲ ಹುಟ್ಟುತ್ತೀವಿ, ಒಂದ್ಸಲ ಗೊಟಾಕ್ಕಂತ ಶಿವಪದ ಸೇರ್ತೀವಿ. ಈ ನಾನ್ ಬಯೋಲಾಜಿಕಲ್ ಏನು ಮೋದಿ ಅವರು ಏನ್ ಕೇಳ್ತಾರಲ್ಲ, ಅವ್ರು ಹೇಳ್ತಾರಲ್ಲ, ಅವ್ರು ನಾನ್ ಬಯೋಲಾಜಿಕಲ್ ಆದ್ರಿಂದ ಅವರಿಗೆ ಅವರು ಅವಿನಾಶಿ ಅಂತ. ಅವ್ರಿಗೆ ಹುಟ್ಟು ಇರೋದಿಲ್ಲ, ಅವ್ರಿಗೆ ಸಾವು ಇರೋದಿಲ್ಲ. ಸೊ ಮೋದಿಜಿ ಹಾಗೆ ನಂಬ್ಕೊಂಡಿದ್ದಾರೆ ಅವರು. ಆದ್ರಿಂದ ಅವರಿಗೆ ಈಗ ಶಿವ ದೇವಸ್ಥಾನಕ್ಕೆ ಹೋದ್ರೆ ತಾನೇ ಶಿವ ಅಂತ ಅನ್ಸಕ್ ಪ್ರಾರಂಭ ಆಗುತ್ತೆ. ತಕ್ಷಣ ಅವರ ಸುತ್ತಮುತ್ತಲು ಇರುವವರು ಒಂದು ತ್ರಿಶೂಲವನ್ನ ತಂದು ಕೈಯಲ್ಲಿ ಹಿಡಿತಾರೆ. ಹಾಗೆ ಶಿವನಿಗೆ ಬೇಕಾದಂತಹ ಡಮರುಗವನ್ನ ಕೈಯಲ್ಲಿ ಕೊಡ್ತಾರೆ. ಹಾಗೇನೆ ಶಿವ ಯಾವ ರೀತಿ ಬಟ್ಟೆ ಧರಿಸ್ತಿದ್ದ ಅಂತ ನಾವು ನಂಬ್ತೀವಿ, ಆ ಬಟ್ಟೆಯನ್ನ ಅವರು ಧರಿಸ್ತಾರೆ. ಯಾಕಂದ್ರೆ ತಾನೇ ಶಿವ ಅಂತ ಅವ್ರಿಗೆ ಅನ್ಸೋಕ್ ಶುರುವಾಗುತ್ತೆ. ಅದು ಸಾಮಾನ್ಯವಾದ ಅನುಭೂತಿ ಅಲ್ಲ ಅಂತ. ಹಾಗ ಅನ್ಸಕ್ ಶುರುವಾದ ತಕ್ಷಣ ಕ್ಯಾಮ್ರಾಗಳೆಲ್ಲ ಅವರ ಫೋಟೋವನ್ನು ತೆಗಿಯಕ್ಕೆ ಪ್ರಾರಂಭ ಮಾಡ್ತಾರೆ. ಫೋಟೋ ಎಲ್ಲ ತೆಗೆದು ಅದು ಬರುತ್ತೆ. ಈಗ ನೀವು ಗೂಗಲ್ನಲ್ಲಿ ನೋಡಿದ್ರೆ ಮೋದಿಜಿಯವರು ಹೀಗೆ ಶಿವನಾದ ನೂರಾರು ಫೋಟೋಗಳು ಅಲ್ಲಿ ಸಿಗ್ತವೆ ಅಂತ. ಅವರು ಪ್ರತಿ ಸಲ ಹೋದಾಗಲೂ ಕೂಡ ಅವರಿಗೆ ತಾವು ಶಿವ ಅಂತ ಅನ್ಸಕ್ ಪ್ರಾರಂಭ ಆಗುತ್ತೆ. ಹಾಗೇನೆ ಎಲ್ಲೋ ಅವರು ವೈಷ್ಣವ ದೇವಸ್ಥಾನಕ್ಕೆ ಹೋದ್ರೆ ತಾವು ವಿಷ್ಣು ಅಂತ ಅನ್ಸಕ್ ಪ್ರಾರಂಭ ಆಗುತ್ತೆ ಅವರಿಗೆ. ಇದೆಲ್ಲ ಅನುಭೂತಿ ಸಾಮಾನ್ಯ ಜನರಿಗೆ ಆಗಲ್ಲ. ಹಾಗೇನೆ ಕೆಲವೊಮ್ಮೆ ತಾನೇ ಸೃಷ್ಟಿಕರ್ತ ಅಂತ ಅನ್ಸಕ್ ಶುರುವಾಗುತ್ತೆ. ಮೋದಿಜಿಯವರಿಗೆ ತಾನೇ ಸೃಷ್ಟಿಕರ್ತ ಅಂತ ಅನ್ಸುತ್ತೆ. ಸೊ ಏನಿದೆ ನಮ್ಮ ಭಾರತೀಯ ನಂಬಿಕೆಯಲ್ಲಿ ಈ ತ್ರಿಮೂರ್ತಿಗಳಿದ್ದಾರೆ ನೋಡಿ, ಅವರು ಹೇಗೆ ಅಂತ ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ಅನ್ನೋದು. ಬ್ರಹ್ಮ ಸೃಷ್ಟಿ ಅಲ್ವಾ, ವಿಷ್ಣು ಸ್ಥಿತಿ, ಶಿವ ಲಯ. ಸೊ ಈ ಸೃಷ್ಟಿ ಸ್ಥಿತಿ ಲಯ ಮೂರನ್ನೂ ಕೂಡ ಮೋದಿಜಿ ಪ್ರತಿನಿಧಿಸಬಲ್ಲರು ಅಂತ ಅಲ್ವಾ. ಅವರು ಈ ಲಯ ಅನ್ನೋದು ನಾಶ ಅಂತ. ಅದು ಯಾವ ರೀತಿ ನಾಶ ಏನು ನಾನು ವಿವರಿಸಕ್ ಹೋಗಲ್ಲ. ಅವರು ಗುಜರಾತ್ ಮುಖ್ಯಮಂತ್ರಿ ಆದ ಕಾಲದಿಂದ ಗೊತ್ತಿದೆ ನಮ್ಗೆ, ಸಿ ದಟ್ ಹೇಗೆ ಅಂತ. ಅದರಿಂದ ಈಗ ಅವರ ಕೈಯಲ್ಲಿ ತ್ರಿಶೂಲ ಬಂದಿದೆ. ಆ ತ್ರಿಶೂಲವನ್ನ ಅವ್ರು ಯಾರ ಮೇಲೆ ಬಿಡ್ತಾರೆ, ಅದು ಗಾಳಿಯಲ್ಲಿ ಹೋಗುತ್ತಾ ಹೇಗೆ ಹೋಗುತ್ತೆ, ಇಂತಹ ಕುತೂಹಲಗಳು ಕೂಡ ನನಗೆ ಇದೆ. ಈ ನಡುವೆ ನನಗೆ ನೆನಪಿರೋದೇನೆ, ಮೋದಿಜಿಯವರು ನಿನ್ನೆ ಹಾರಿಸಿದ ಗಾಳಿಪಟ ಹಾಗೂ ಶಿವನ ಪೋಷಾಕ್ನಲ್ಲಿ ಅವರು ಕಾಣಿಸಿಕೊಂಡು ಪ್ರತ್ಯಕ್ಷರಾದ್ದು ನಮಗೆಲ್ಲ ಶಿವನನ್ನು ನೋಡದಷ್ಟು ಸಂತೋಷ ಆಗಿದೆ. ಶಿವ ಬೇರೆ ಬೇರೆ ರೂಪದಲ್ಲಿ ಬರ್ತಾನಂತೆ, ಈಗ ಮೋದಿ ರೂಪದಲ್ಲಿ ಬಂದಿದ್ದಾನೆ ಅನ್ನೋಂತ ನನಗೆ ಅನಿಸ್ತಾ ಇದೆ. ಈ ಬಗ್ಗೆ ಒಂದು ದೊಡ್ಡ ಸಂಶೋಧನೆ ನಡೀಬೇಕು. ಅದನ್ನ ಈ ಮುಭಕ್ತರು, ಈ ಮಠಾಧೀಶರುಗಳೆಲ್ಲ ಇದಾರಲ್ವಾ, ಸೊ ದೇವರಿಗೆ ಹತ್ರ ಇರೋರು, ಇವರೆಲ್ಲ ಸಂಶೋಧಿಸಿ ಒಂದು ವರದಿಯನ್ನು ಸಲ್ಲಿಸಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮನ ಉಳಿಸಿ, ನನ್ನನ್ನು ಬೆಂಬಲಿಸಿ. ನಮಸ್ಕಾರ.